ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ವಿಜ್ಞಾನ. ಕ್ಲಾಸ್ 10th ವಿಜ್ಞಾನ ಎಕ್ಸಾಮ್ ದಿನಾಂಕ 30/3/2024. ಎಕ್ಸಾಮ್ 1ನೇ ಎಕ್ಸಾಮ್. ಕ್ಲಾಸ್ 10th ವಿಜ್ಞಾನ ಹಿಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. 2024 1ನೇ ಎಕ್ಸಾಮ್ 33/2024. ಗರಿಷ್ಠ ಅಂಕ 80. ವಿಷಯ ವಿಜ್ಞಾನ. ಭಾಗ ಎ ಭೌತ ವಿಜ್ಞಾನ. ಬಹುವಾಕ್ಯ ಪ್ರಶ್ನೆ. ಪ್ರಶ್ನೆ 1. ಸೌರಕೋಶಗಳಲ್ಲಿ ಬಳಸುವ ಧಾತು. ಉತ್ತರ ಬಿ ಸಿಲಿಕಾನ್. ಉತ್ತರ ಬಿ ಸಿಲಿಕಾನ್. ಪ್ರಶ್ನೆ 2. ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು ಎರಡುಗಳ 4 ರೋಧಗಳನ್ನು ಮೊದಲು ಸರಣಿಯ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RPಯನ್ನು ಪಡೆಯಲು ಅದೇ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS/RPಗಳ ಅನುಪಾತವೇನು? ಉತ್ತರ ಎ 16:1 16 ಅನುಪಾತ 1. ಪ್ರಶ್ನೆ 3. ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ABCDಯಲ್ಲಿ ಉತ್ತರ ಡಿ. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಉತ್ತರ ಡಿ. ಪ್ರಶ್ನೆ 4. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳನ್ನು ಚಿಹ್ನೆಗಳನ್ನು ಬರೆಯಿರಿ. 2 ವಿದ್ಯುತ್ ಕೋಶಗಳ ಸಂಯೋಜನೆ. ಉತ್ತರ 1ನೇದು 2 ವಿದ್ಯುತ್ ಕೋಶಗಳ ಸಂಯೋಜನೆ. 2ನೇದು ಸೇರ್ಪಡೆ ಇಲ್ಲದ ದಾಟಿದ ತಂತಿ. 2ನೇ ಉತ್ತರ ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಈ ಥರ ತೆಗೆಯಿರಿ. ಪ್ರಶ್ನೆ 5. 15A ರೇಟಿಂಗ್ ಮತ್ತು 250 ವ್ಯಾಟ್ ವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ. ಉತ್ತರ ಜೋಡಿಸಬಹುದು. ಏಕೆಂದರೆ ವಿದ್ಯುತ್ ಮಂಡಲದಲ್ಲಿ ರೇಟಿಂಗ್ 15A ಕಡಿಮೆ ಇದೆ. 1/1 ಪ್ಲಸ್ 15 ಕಡಿಮೆ ಇದೆ. ಪ್ರಶ್ನೆ 6. ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯಮಾನಗಳನ್ನು ಹೆಸರಿಸಿ. ಅಥವಾ ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿ ಉಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಈಗ ನಾವು ಒಂದನೇದಾಗಿ ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯಮಾನಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರವನ್ನು ಕೊಡೋಣ. ಉತ್ತರ ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಎನ್ನುವರು. ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ವಿದ್ಯುನ್ಮಾನಗಳು: 1ನೇದು ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಕಾಮನಬಿಲ್ಲು ಉಂಟಾಗುವುದು. ಈಗ ಅಥವಾ ಪ್ರಶ್ನೆ ನೋಡ್ರಿ. ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿ ಉಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಅಥವಾ ಪ್ರಶ್ನೆಗೆ ಉತ್ತರ ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುವರು. ಸಮೀಪದ ಬಿಂದು 25 ಸೆಂಟಿಮೀಟರ್, ದೂರದ ಬಿಂದು ಅನಂತ ದೂರ. ಪ್ರಶ್ನೆ 7. ನ್ಯೂಕ್ಲಿಯಸ್ ಶಕ್ತಿಯು ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ. ಉತ್ತರ
ಅನುಕೂಲಗಳು. ಒಂದನೇದು ಯುರೇನಿಯಂ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ. ಇನ್ನೊಂದು ಪಾಯಿಂಟು, ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸಿಕೊಳ್ಳಬಹುದು. ಅನಾನುಕೂಲಗಳು ನ್ಯೂಕ್ಲಿಕ್ ಇಂಧನಗಳ ಸೇಕರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ. ಎರಡನೇದು ಸ್ಥಾಪನೆ ವೆಚ್ಚ ದುಬಾರಿ. ಮೂರನೇದು ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಪ್ರಶ್ನೆ 8, ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿ -2.0 ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ. ಆ ವ್ಯಕ್ತಿಯು ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರು ಸೂಕ್ತವೇ? ವಿಶ್ಲೇಷಿಸಿ. ಉತ್ತರ, ಚಿತ್ರವನ್ನು ತೆಗೆಯಿರಿ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರು ಸೂಕ್ತವಲ್ಲ. ಎರಡನೇ ಪಾಯಿಂಟ್, ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ. ಆದ್ದರಿಂದ ಇದು ದೂರದೃಷ್ಟಿ ಅಥವಾ ಇಂಧನ ಸೂಕ್ತ ಇದನ್ನು ಸೂಕ್ತ ಸಾಮರ್ಥ್ಯದ ಪಿನ್ ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು. ನೆಕ್ಸ್ಟ್ ಪಾಯಿಂಟು, -2.0 2.0 ಡಿ ಸಾಮರ್ಥ್ಯದ ಮಸೂರು ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ. ಪ್ರಶ್ನೆ 9, ಪಿನ್ ಮಸೂರವು ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬವು ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. F1 ಮಸೂರದ ಪ್ರಧಾನ ಸಂಗಮ. ಉತ್ತರ, 2F1 ಚಿತ್ರದಲ್ಲಿ ನೋಡಿದಂತೆ F1, F2, 2F2, C2 ಇದರ ಚಿತ್ರ ತೆಗೆದು ಪ್ರತಿಬಿಂಬ ಸ್ಥಾನ 2F2ನಲ್ಲಿ ಪ್ರತಿಬಿಂಬ ಸ್ಥಾನ ಸತ್ಯ ಮತ್ತು ತಲೆ ಕೆಳಗಾಗಿದೆ. ಪ್ರಶ್ನೆ 10, 8 ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೂಲ್ ಜೆ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಅಥವಾ 300 ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 6 ಗಂಟೆ ಕಾಲ ಬಳಕೆಯಾಗುವ 1 ಕಿಲೋವ್ಯಾಟ್ಗೆ ರೂಪಾಯಿ 7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿ ಮೌಲ್ಯವೇನು? ಉತ್ತರ, H200 JR8 T1 CSV question mark. H equal to I square into RT. I equal to root H by RT. So H is 200, RT, T is 1. Cancel madre. I equal to A means 5A. ಆಗ ರೋಧಕ ನಡುವಿನ ವಿಭವಾಂತರ V equal to IR 5A into 8. So 5 into 8 40. V equal to 40V. ಅಥವಾ ಪ್ರಶ್ನೆ ಇದೆ ನೋಡ್ರಿ. ಈ ಪ್ರಶ್ನೆಗೆ ಉತ್ತರ 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 300 ವ್ಯಾಟ್ ಇಂಟು 6 ಗಂಟೆ ದಿನ 30 ದಿನಗಳು. ಸೊ 54,000 ಕಿಲೋವ್ಯಾಟ್ ಅವರ್ಸ್ ಆ್ಯಂಡ್ 54 ಕಿಲೋವ್ಯಾಟ್ ಅವರ್ಸ್ ಅಂದರೆ 1 ಕಿಲೋವ್ಯಾಟ್ ಅವರ್ಸ್ಗೆ 7 ರೂಪಾಯಿರಂತೆ 30 ದಿನಗಳವರೆಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 54 ಇಂಟು 7 ಇಂಟು 378 ರೂಪೀಸ್. ಪ್ರಶ್ನೆ 11, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಒಂದನೇದು ಓವರ್ಲೋಡ್ ಉಂಟಾಗಲು ಕಾರಣವೇನು? ಎರಡನೇದು ಭೂಸಂಪರ್ಕ ತಂತಿ ಕಾರ್ಯವನ್ನು ವಿವರಿಸಿ. ಉತ್ತರ, ಓವರ್ಲೋಡ್ ಉಂಟಾಗಲು ಕಾರಣಗಳು ಒಂದನೇದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ. ಎರಡನೇ ಪಾಯಿಂಟ್, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ. ಮೂರನೇ ಪಾಯಿಂಟ್, ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ.
ಭೂಸಂಪರ್ಕ ತಂತಿಯ ಕಾರ್ಯವನ್ನು. ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ಇದು ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಪ್ರಶ್ನೆ 11ರಲ್ಲಿ ಅಥವಾ ಪ್ರಶ್ನೆ ಇದೆ ನೋಡ್ರಿ. ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಒಂದನೇದು ಸುರುಳಿಯ ಒಳಗೆ ತಳ್ಳಿದಾಗ, ಎರಡನೇದು ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ, ಮೂರನೇದು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಏನಾಗುತ್ತದೆ? ಇದಕ್ಕೆ ಉತ್ತರ ನೋಡೋಣ. ಉತ್ತರ ಗ್ಯಾಲ್ವನೋಮೀಟರ್ಗೆ ಸೂಜಿಯ ವಿಚಲನೆ ಹೊಂದುತ್ತದೆ. ಸೊ ಗ್ಯಾಲ್ವನೋಮೀಟರ್ ಸೂಜಿಯು ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನ ಹೊಂದುತ್ತದೆ. ಸೊ ಮೂರನೇ ಪಾಯಿಂಟ್, ಗ್ಯಾಲ್ವನೋಮೀಟರ್ಗೆ ಸೂಜಿ ವಿಚಲನೆ ಹೊಂದುವುದಿಲ್ಲ ಅಥವಾ ಸೂಜಿಯ ಶೂನ್ಯದಲ್ಲಿರುತ್ತದೆ. ಪ್ರಶ್ನೆ 12 ಎ. ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ. ಬಿ. ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಉತ್ತರ ಇದು ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಲಕ್ಷಣವನ್ನು ಬರೆಯಿರಿ. ಇದಕ್ಕೆ ಉತ್ತರ ನೋಡೋಣ. ಎ. ಬಲಗೈ ಹೆಬ್ಬೆರಳ ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ತಂತಿಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳ ಸುತ್ತಿಕೊಂಡಿರುತ್ತದೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಮತ್ತು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಆವೃತ್ತ ಜಾಲಗಳಾಗಿವೆ. ದಿಕ್ಕು ಮತ್ತು ಪರಿಣಾಮವಾಗಿ ಹೊಂದಿವೆ. ಒಂದನ್ನೊಂದು ಛೇದಿಸುವುದಿಲ್ಲ. 12ರಲ್ಲಿ ಬಿ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಉತ್ತರ ಸೊಲೆನಾಯ್ಡ್ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಯನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡಿನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೇದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು. ಬಿ ಉತ್ತರ. ಪ್ರಶ್ನೆ 13 ಎ. ಬೆಳಕಿನ ಪ್ರತಿಫಲನ ಎರಡು ನಿಯಮಗಳನ್ನು ನಿರೂಪಿಸಿ. ಬಿ ಪ್ರಶ್ನೆ, ಪಿನ್ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಈ ಮೊದಲನೇದಾಗಿ 13 ಒಂದನೇದು ಬೆಳಕಿನ ಪ್ರತಿಫಲನವನ್ನು ಎರಡು ನಿಯಮಗಳನ್ನು ನಿರೂಪಿಸಿ. ಉತ್ತರ ಬೆಳಕಿನ ಪ್ರತಿಫಲನ ನಿಯಮಗಳು. ಒಂದನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ಒಂದೇ ಸಮತಲದಲ್ಲಿರುತ್ತದೆ. ಇಲ್ಲಿ ಬಿ ಪ್ರಶ್ನೆ ಇದೆ ನೋಡ್ರಿ. ಬಿ ದರ್ಪಣ ಮತ್ತು ನಿಮ್ನ ದರ್ಪಣಗಳ ಪಿನ್ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಪ್ರಶ್ನೆ ಬಿಗೆ ಉತ್ತರ ನೋಡ್ರಿ. ಪಿನ್ ದರ್ಪಣ ಮತ್ತು ನಿಮ್ನ ದರ್ಪಣ ವ್ಯತ್ಯಾಸ, ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಹುಬ್ಬಾಗಿರುತ್ತದೆ. ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ಎರಡನೇ ಪಾಯಿಂಟ್, ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೂ ಮತ್ತು ನೇರವಾಗಿಯೂ ಇರುತ್ತದೆ. ವಸ್ತುವಿನ ಪ್ರತಿಬಿಂಬ ವಸ್ತು ದರ್ಪಣದಿಂದ ಇರುವ ದೂರಕ್ಕೆ ಅನುಗುಣವಾಗಿ ಚಿಕ್ಕದು, ದೊಡ್ಡದು ಮತ್ತು ಸಮ ಇರುತ್ತದೆ. ಸೊ ಮುಂದಿನ ಪಾಯಿಂಟ್, ಯಾವಾಗಲೂ ಮಿಥ್ಯೆ ಪ್ರತಿಬಿಂಬ ಉಂಟಾಗುತ್ತದೆ. ಸತ್ಯ ಮತ್ತು ಮಿಥ್ಯೆ ಪ್ರತಿಬಿಂಬಗಳು ಉಂಟಾಗುತ್ತವೆ. ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಬಳಸುವರು. ಟಾರ್ಚ್ಗಳಲ್ಲಿ ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪದಲ್ಲಿ ಬಳಸುವರು. ಈಗ ಬರೋಣ ಭಾಗ ಬಿ, ಅಂದರೆ ರಸಾಯನಶಾಸ್ತ್ರದಲ್ಲಿ ರಸಾಯನಶಾಸ್ತ್ರ ವಿಭಾಗ, ವಿಜ್ಞಾನ ರಸಾಯನ ವಿಭಾಗ. ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 14,
ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ ಸಿ ಎಸ್ಟರ್ಗಳು. ಉತ್ತರ ಸಿ ಎಸ್ಟರ್ಗಳು. ಪ್ರಶ್ನೆ 15. ಪೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಇವು ಸಂಯುಕ್ತವು. ಇಲ್ಲಿ ABCಯಲ್ಲಿ ನೀರಿನ ಅಣುಗಳ ಕಳೆದುಕೊಳ್ಳುವುದು. ಬಿ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು. ಉತ್ತರ ಬಿ. ಪ್ರಶ್ನೆ 16. ಮೆಂಡಲಿಯವರ ಆವರ್ತಕ ಕೋಷ್ಟಕದ ಒಂದು ಮಿತಿ ಎಂದರೆ ಈ ವರ್ಗೀಕರಣ. ಅಂದರೆ ಉತ್ತರ ಡಿ. ಹೈಡ್ರೋಜನ್ ಸ್ಥಿರವಾದ ವಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಉತ್ತರ ಡಿ. ಪ್ರಶ್ನೆ 17. ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ. ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ. ಉತ್ತರ ಒಂದನೇದು, ಗಾಜು, ಸಾಮಾನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ ವಾಷಿಂಗ್ ಸೋಡಾವನ್ನು ಬಳಕೆ ಮಾಡುವರು. ಗಾಜು ಮತ್ತು ಸಾಬೂನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ. ಎರಡನೇದು, ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ. ಮೂರನೇದು, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ. ನಾಲ್ಕನೇದು, ನೀರಿನ ಶಾಶ್ವತ ಗಡಸು ನೀರನ್ನು ನಿವಾರಣೆಯಲ್ಲಿ. ಪ್ರಶ್ನೆ 18. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತಕಗಳು ಮತ್ತು ಗುಂಪುಗಳು ಎಂದರೇನು? ಉತ್ತರ ಆವರ್ತಕ ಕೋಷ್ಟಕದ ಅಡ್ಡ ಸಾಲುಗಳು, ಆವರ್ತಕಗಳು ಮತ್ತು ಕಂಬ ಸಾಲುಗಳು, ಗುಂಪುಗಳು, ವರ್ಗಗಳು. ಪ್ರಶ್ನೆ 19. ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ 4 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ. ಧಾತು ಎಲೆಕ್ಟ್ರಾನ್ ವಿನ್ಯಾಸ. ಇದು 282 F 27 G 2881 H 287. ಈ ಧಾತುಗಳನ್ನು ಅವುಗಳ ಪರಮಾಣುವಿನ ತ್ರಿಜ್ಯಗಳ, ಪರಮಾಣು ಗಾತ್ರ, ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಉತ್ತರ GeHF. ಪ್ರಶ್ನೆ 20. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಚಿತ್ರ ಬರೆಯಿರಿ. ಅಂದವಾಗಿ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. ಈ ಥರ. ಪ್ರಶ್ನೆ 21. ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಈ ದ್ರಾವಣವನ್ನು ವಿದ್ಯುತ್ ವಿಭಜನೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನಗಳಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು? ನಿಮ್ಮ ಉತ್ತರಗಳನ್ನು ಕಾರಣಗಳೊಂದಿಗೆ ಸ್ಪಷ್ಟೀಕರಿಸಿ. ಉತ್ತರ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ, ಏಕೆಂದರೆ ಅದು ತಟಸ್ಥ ದ್ರಾವಣ. ಅಥವಾ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನಗಳಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ. ಅಥವಾ ಪ್ರಶ್ನೆ ಇದನ್ನು ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿ. ದ್ರಾವಣ PQRS pH ಮೌಲ್ಯ 10.0, 13.7, 7.0, 1.2. ಆಮ್ಲಗಳ ಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು, ಏಕೆ? ಎರಡನೇ ಪ್ರಶ್ನೆ, ಯಾವ 2 ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣಗಳನ್ನು ಪಡೆಯುವುದು, ಏಕೆ? ಇದಕ್ಕೆ ಉತ್ತರವನ್ನು ನೋಡೋಣ. ಅಥವಾ ಪ್ರಶ್ನೆಗೆ ಉತ್ತರ ಎ. ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಗೆ ಬಳಸಬಹುದು, ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲ. ಬಿ ಉತ್ತರ.
ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು, ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ, ಎಸ್ ಪ್ರಬಲ ಆಮ್ಲ. ಪ್ರಶ್ನೆ 22. ತಾಮ್ರದ ವಿದ್ಯುದ್ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಗುರುತಿಸಿ. ತಾಮ್ರದ ವಿದ್ಯುದ್ವಿಭಜನೆಯ ಶುದ್ಧೀಕರಣ ತೋರಿಸುವ ಚಿತ್ರ. ಆಮ್ಲೀಕರಿಸಿದ ತಾಮ್ರ ಸಲ್ಫೇಟ್ ದ್ರಾವಣ. ಪ್ರಶ್ನೆ 23. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ZnO ಪ್ಲಸ್ ಸಿ ZnO CO. ಸೊ ಉತ್ತರ ZnO ಅಪಕರ್ಷಣೆಗೊಂಡಿದೆ, ಇಲ್ಲಿ ಸಿ ಉತ್ಕರ್ಷಣೆಗೊಂಡಿದೆ. ಇಲ್ಲಿ ಬಿ ಪ್ರಶ್ನೆ. ಕಮಟುವಿಕೆ ಎಂದರೇನು? ಇದನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಬಿ ಉತ್ತರ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು. ಒಂದನೇದು ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಉತ್ಕರ್ಷಣ ಸೇರಿಸುವುದು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಸೇಕರಿಸುವುದು. ಪ್ರಶ್ನೆ 24. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಕೆಳಗೆ ನೀಡಿರುವ ಅಪೂರ್ಣ ಸಮೀಕರಣವು ಪ್ರತಿನಿಧಿಸುತ್ತದೆ. HHHCC. ಸಮೀಕರಣಗಳ ಪೂರ್ತಿಗೊಳಿಸಿ. 2. ಅನಿಲ್ X ಮತ್ತು Y ಅನ್ನು ಹೆಸರಿಸಿ. 3. ಈ ಕ್ರಿಯೆಯ ಅಂತಿಮ ಉತ್ಪನ್ನ ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ? ಉತ್ತರ ಒಂದನೇದು HHHHCC 2CH6. ಎರಡನೇದು X ಹೈಡ್ರೋಜನ್, Y ನಿಕ್ಕಲ್ ಪೆಲೆಡಿಯಂ. 3. ಆದೇಶನ ಕ್ರಿಯೆಗೆ ಒಳಪಡುತ್ತದೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತದೆ. ಪ್ರಶ್ನೆ 25. ಕಾರ್ಬನ್ ಪರಮಾಣು C4+ ಅಥವಾ C4- ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲಿ ಮಿಸೈಲ್ಗಳನ್ನು ಹೇಗೆ ಉಂಟಾಗುತ್ತದೆ? ಪ್ರಶ್ನೆ ಕಾರ್ಬನ್ ಪರಮಾಣು C+C- ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ, ಏಕೆ? ಬಿ ಪ್ರಶ್ನೆ. ಮೆಥೇನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಬಿ ಪ್ರಶ್ನೆ. ಇಲ್ಲಿ ಎ ಪ್ರಶ್ನೆಗೆ ಉತ್ತರ ನೋಡೋಣ. ಎ ಪ್ರಶ್ನೆ. 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆಗಲು ಸಾಧ್ಯವಿಲ್ಲ, ಏಕೆಂದರೆ ಇದು 6 ಪ್ರೋಟಾನ್ ಇರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಕಷ್ಟ. ಎರಡನೇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4 ಆಗಲು ಸಾಧ್ಯವಿಲ್ಲ, ಏಕೆಂದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿ ಅಗತ್ಯವಿದೆ. ಬಿ ಪ್ರಶ್ನೆ. ಮಿಥೇನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರೆಯಿರಿ. ಬಿ ಮಿಥೇನ್ ಎಲೆಕ್ಟ್ರಾನ್ ಚುಕ್ಕಿ ಈ ಥರ ಸಿ ಬರೆದು HHHXXXC ನೋಡು ಹಾಕ್ರಿ. ಅಥವಾ ಪ್ರಶ್ನೆ ಇತ್ತು ನೋಡ್ರಿ. ಎ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲಿ ಮಿಸೈಲ್ ಹೇಗೆ ಉಂಟಾಗುತ್ತದೆ? ಬಿ ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳು ಯಾವುವು? ಮಾರ್ಜಕಗಳು ಗಡುಸು ನೀರಿನಲ್ಲಿ ಪರಿಣಾಮಕಾರಿಯಾಗಿವೆ, ಏಕೆ? ಒಂದನೇದ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸುಳುಗಳು ಹೇಗೆ ಉಂಟಾಗುತ್ತವೆ? ಇದಕ್ಕೆ ಉತ್ತರ ನೋಡೋಣ. ಉತ್ತರ ಎ ಸಾಬೂನು ಅಯಾನಿಕ ತುದಿ ನೀರಿನೊಂದಿಗೆ ಅಥವಾ ಕಾರ್ಬನ್ ಸರಪಳಿಯು ಕೊಳೆಯೊಂದಿಗೆ ವರ್ತಿಸಿ ಮಿಸೈಲ್ಗಳು ಉಂಟಾಗುತ್ತವೆ. ಸೊ ಇಲ್ಲಿ ಬಿ ಉತ್ತರ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳು ಮಾರ್ಜಕ ಗಡುಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನುಂಟು ಮಾಡುವುದಿಲ್ಲ. ಪ್ರಶ್ನೆ 26. ಇದರೊಳಗೆ ಎ ಬೆಳ್ಳಿ ಮತ್ತು ತಾಮ್ರದ ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ? ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತವೆ? ಬಿ ಪ್ರಶ್ನೆ. ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿತ ಆಕ್ಸೈಡ್ ಆಗಿದೆ, ಏಕೆ? ಈ ಉತ್ತರ
ಪ್ರಶ್ನೆ ಬಿ ಎ ನೋಡೋಣ. ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತದೆ? ಗ್ವಾಲಿಯನ್ ಕಬ್ಬಿಣದ ವಸ್ತುಗಳನ್ನು ಹೇಗೆ ಸರಿಸುತ್ತವೆ? ಇದಕ್ಕೆ ಉತ್ತರ, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಯೇ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಆಕ್ಸೈಡ್ ಕಪ್ಪು ಪದರ ಉಂಟಾಗುತ್ತದೆ. ತಾಮ್ರದ ಗಾಳಿಯಲ್ಲಿ ತೇವಪೂರಿತ ಕಾರ್ಬನ್ ಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬನೇಟ್ ಹಸಿರು ಪದರ ಉಂಟಾಗುತ್ತದೆ. ಗಾಲಿನೀಕರಣದಿಂದ ಉಂಟಾದ ಸತುವಿನ ಲೇಪನದ ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ಉಂಟುಮಾಡುತ್ತದೆ. ಬಿ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ? ಇದಕ್ಕೆ ಉತ್ತರ ನೋಡೋಣ. ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಈ ಮೂರನೇ ವಿಭಾಗ ಅಂದರೆ ಭಾಗ ಸಿ, ಜೀವವಿಜ್ಞಾನ, ಜೀವಶಾಸ್ತ್ರ, ಜೀವವಿಜ್ಞಾನ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 27, ಈ ಕೆಳಗಿನಗಳಲ್ಲಿ ಪರಾವರ್ತನೆ ಕ್ರಿಯೆ ಒಂದು ನಿರ್ದೇಶನ. ಇಲ್ಲಿ ಸಿ ಉತ್ತರ, ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು. ಪ್ರಶ್ನೆ 28, ದೊಂಡನೆ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಕ್ಯಾಪಿಟಲ್ RR ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ RR ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ತಳಿ ಪೀಳಿಗೆಗಳಲ್ಲಿ ಕ್ಯಾಪಿಟಲ್ R ತಳಿ ಗುಣಗಳನ್ನು ಹೊಂದಿರುವ ಸಸ್ಯಗಳ ಶೇಕಡ ಪ್ರಮಾಣ ಶೇಕಡ 25A. ಉತ್ತರ. ಪ್ರಶ್ನೆ 29, ಓಝೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದರೂ ಭೂಮಿಯ ಮೇಲಿನ ಜೀವಗಳಿಗೆ ಅದು ಅಗತ್ಯವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ, ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಝೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಉತ್ತರ ಇನ್ನೊಮ್ಮೆ, ವಾತಾವರಣದ ಉನ್ನತ ಮಟ್ಟದ ಸೌರ ಬೆಳಕಿನಿಂದ ಬರುವ ನೇರಳಾತೀತ ಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಝೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಪ್ರಶ್ನೆ 30, ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ಚಿತ್ರಗಳನ್ನು ಕೆಳಗೆ ನೀಡಿದೆ. ಶ್ವಾಸಕೋಶ, ಹೃದಯ, ದೇಹದ ಭಾಗ. ರಕ್ತನಾಳ X ಮತ್ತು Y ಗಳನ್ನು ಹೆಸರಿಸಿ. ಯಾವ ರಕ್ತನಾಳ ಉಂಟು ಮಾಡುತ್ತದೆ ಹೊಂದಿರುತ್ತದೆ? X ಅಪಧಮನಿ, Y ಅಭಿಧಮನಿ. ಎರಡನೇದು, ಅಭಿಧಮನಿಯು ಕವಾಟುಗಳನ್ನು ಹೊಂದಿದೆ. ಪ್ರಶ್ನೆ 31, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ? ಉತ್ತರ, ಏಕೆಂದರೆ ಆಹಾರ ಸರಪಳಿಯ ಉನ್ನತ ಪೋಷಣಾ ಸ್ತರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಪ್ರಶ್ನೆ 32, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪರಾಗನಡಿಕೆಯನ್ನು ಗುರುತಿಸಿ. ಪರಾಗನಡಿಕೆ ಚಿತ್ರವನ್ನು ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. ಈ ಥರ. ಪ್ರಶ್ನೆ 33, ಮಾನವನ ವಿಸರ್ಜನಾಂಗ ವಿಭವವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಮೂತ್ರಕೋಶವನ್ನು ಗುರುತಿಸಿ. ಈ ಥರ ಚಿತ್ರ, ಮೂತ್ರಕೋಶ, ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. ಪ್ರಶ್ನೆ 34, ಈ ಪ್ರಶ್ನೆ, ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದೊಳಗಿನ ನೀರನ್ನು ಮರುಪೂರಣಗೊಳಿಸುವ ಕ್ರಮವನ್ನು ಉತ್ತಮ ಹೇಗೆ ವಿವರಿಸಿ? ಉತ್ತರ, ನೀರು ಆವಿಯಾಗುವುದಿಲ್ಲ, ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರಣಗೊಳಿಸುತ್ತದೆ ಮತ್ತು ಸಸ್ಯ ವರ್ಗಗಳಿಗೆ ತೇವಾಂಶ ಒದಗಿಸುತ್ತದೆ. ಹೊಂಡೆಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳಲ್ಲಾಗುವಂಥ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನುಂಟು ಪರಿಮಾಡಲು ಬ್ರೀಡಿಂಗ್ ಪ್ರದೇಶಗಳನ್ನು ಒದಗಿಸುವುದಿಲ್ಲ. ಮನುಷ್ಯರು ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ಮಾಲಿನ್ಯ ಆಗುವುದಿಲ್ಲ. ಬಿ ಪ್ರಶ್ನೆ,
ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ ಏಕೆ? ಇದಕ್ಕೆ ಉತ್ತರ ನೋಡೋಣ. ಬಿ ಉತ್ತರ, ಮರುಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಪ್ರಶ್ನೆ 35, ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯುವ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ ಎ, ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಅಥವಾ ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. 2ನೇ ಪಾಯಿಂಟ್, ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಬಿ ಪ್ರಶ್ನೆ, DNA ಸ್ವಪ್ರತಿಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿಯ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು? ಬಿ ಪ್ರಶ್ನೆ. ಉತ್ತರ ಬಿ ಉತ್ತರ, ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ 2 ಮರಿಕೋಶಗಳು ಉತ್ಪತ್ತಿಯಾಗುತ್ತವೆ. ಪ್ರಶ್ನೆ 36, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು? ವಾಯುವಿಕೆ ಮತ್ತು ಅವಾಯುವಿಕೆಯ ಉಸಿರಾಟಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ವಾಯುವಿಕೆ ಉಸಿರಾಟ ಮತ್ತು ಅವಾಯುವಿಕೆ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಬಿಡುಗಡೆಯಾಗುವ ಶಕ್ತಿ ಅಧಿಕ, ಬಿಡುಗಡೆಯಾಗುವ ಶಕ್ತಿ ಕಡಿಮೆ. ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ, ಇಥೆನಾಯ್ಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ. ಈಗ ಅಥವಾ ಪ್ರಶ್ನೆ ಆಯ್ತು ನೋಡ್ರಿ. ಎ, ಸಸ್ಯಗಳ ಹಳೆ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ? ಬಿ ಪ್ರಶ್ನೆ, ವಿದ್ಯುತ್ ಸಂಶ್ಲೇಷಣೆ ಉತ್ಪನ್ನಗಳ ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತದೆ? 2 ಪ್ರಶ್ನೆಗಳ ಉತ್ತರ ನೋಡೋಣ. ಎ ಉತ್ತರ, ಸಸ್ಯಗಳ ಹಳೆಯ ಕ್ಲೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಬಿ ಉತ್ತರ, ಎಟಿಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವುದು. 2ನೇ ಪಾಯಿಂಟ್, ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿನ ನೀರು ಅದರೊಳಗೆ ಪ್ರವೇಶಿಸುತ್ತದೆ. 3ನೇ ಪಾಯಿಂಟು, ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಪ್ರಶ್ನೆ 37, ಎ, ಮಾನವನ ಮೆದುಳಿನ ಯಾವ ಭಾಗವು ಈ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ? ಅನೈಚ್ಛಿಕ ಚಟುವಟಿಕೆಗಳು, ಆಲೋಚನೆ ಪ್ರಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ. ಎ ಉತ್ತರ, ಮಾನವನಲ್ಲಿ ಈ ಕೆಳಗೆ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳು ಎ ಉತ್ತರ, ಮೆಡುಲಾ, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ. ಬಿ ಉತ್ತರಕ್ಕೆ, ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳು. ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಮತ್ತು ಹಾರ್ಮೋನುಗಳು, ಆಕ್ಸಿನ್ಗಳು, ಜಿಬ್ಬರ್ಲಿನ್ಗಳು, ಸೈಟೋನಿನ್ಗಳು. ಅಥವಾ ಪ್ರಶ್ನೆ ನೋಡ್ರಿ, ಮಾನವನಲ್ಲಿ ಬೆಳವಣಿಗೆ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು, ಋತುಚಕ್ರವನ್ನು ನಿಯಂತ್ರಿಸುವುದು, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಇದಕ್ಕೆ ಉತ್ತರ ನೋಡು. ಅಥವಾ ಉತ್ತರ ಇನ್ಸುಲಿನ್, ಈಸ್ಟ್ರೋಜನ್, ಅಡ್ರಿನಲಿನ್, ಥೈರಾಕ್ಸಿನ್. ಇವು 4. ಎ ಉತ್ತರ. ಬಿ ಪ್ರಶ್ನೆ, ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ 2 ಅನುವರ್ತನೆಗಳನ್ನು ಹೆಸರಿಸಿ, ಪ್ರತಿಯೊಂದಕ್ಕೆ ಒಂದು ಉದಾಹರಣೆ ಕೊಡಿ. ಬಿ ಉತ್ತರ, ದ್ವಿತೀಯ ಅನುವರ್ತನೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ, ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ, ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ, ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗಣಗಳಿಗೆ ಬೆಳವಣಿಗೆ, ರಾಸಾಯನಿಕ ವರ್ತನೆಯ ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ. ಪ್ರಶ್ನೆ 38, ಎ, ಮಾನವನ ಕೈಗಳು ಮತ್ತು ಪಕ್ಷಿ
ರೆಕ್ಕೆಗಳು ಜೀವಿಕಾಶೀಯ ಸಂಬಂಧಗಳನ್ನು ಪತ್ತೆ ಮಾಡಲು ನೆರವಾಗುತ್ತದೆ ಹೇಗೆ? ಪಳೆಯುಳಿಕೆಗಳ ಕಾಲವನ್ನು ನಿರ್ಣಯಿಸುವ ವಿಧಾನವನ್ನು ಹೆಸರಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಎ ಉತ್ತರ. ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ, ಆದರೆ ಒಂದೇ ರಚನೆ ಹೊಂದಿವೆ. ಆದ್ದರಿಂದ ಈ ಜೀವಿಗಳು ಸಾಮಾನ್ಯ ಪೂರ್ವಜರನ್ನು ಹೊಂದಿವೆ ಮತ್ತು ವಿಕಾಸದ ಹಾದಿಯಲ್ಲಿ ಅಗತ್ಯಾನುಗುಣವಾಗಿ ಮಾರ್ಪಾಡಾಗಿ ಎಂದು ನಾವು ತಿಳಿಯಬಹುದು. ಪಳೆಯುಳಿಕೆ ಕಾಲನಿರ್ಣಯ ವಿಧಾನಗಳು. ಸಾಪೇಕ್ಷ ವಿಧಾನ. ಭೂಮಿಯನ್ನು ಅಗೆದಾಗ ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಳಿಗಿಂತ ಇತ್ತೀಚಿನವು ಎಂದು ನಿರ್ಣಯಿಸಬಹುದು. ಸಮಸ್ಥಾನಿಗಳ ಬಳಕೆಯಿಂದ ಪಳೆಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳ ಅನುಪಾತ ಕಂಡುಹಿಡಿಯುವ ಮೂಲಕ ಮಾಡುವ ಕಾಲನಿರ್ಣಯ. ಈಗ ಬಿ ಪ್ರಶ್ನೆ. ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಗಳು ಅನುಂಶವಾಗುವುದಿಲ್ಲ ಏಕೆ? ಈ ಪ್ರಶ್ನೆ ಉತ್ತರ ನೋಡೋಣ. ಉತ್ತರ. ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಯು ಲಿಂಗಾಣುಕೋಶದ DNA ವರ್ಗಾವಣೆಯಾಗುವುದಿಲ್ಲ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.